East or West? Yeah. Foods memory viewers are the best. Yeah. ಧನ್ಯವಾದಗಳು ಸ್ನೇಹಿತರೆ. ನೀವೆಲ್ಲ SSLC ಮಾಡಿರೋ ಖುಷಿಯಲ್ಲೇ ನಾನು ನಿಮಗೆ ಫಾಸ್ಟಾಗಿ ಕ್ವಿಕ್ಕಾಗಿ ಯಮ್ಮಿಯಾಗಿ ಎಗ್ ಬಟರ್ ಬನ್ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ನಿಮ್ಮ VJPJ DJ. ಬನ್ನಿ ಸ್ನೇಹಿತರೆ, ನೋಡೋಣ ಹೇಗೆ ಮಾಡೋದು ದ ಯಮ್ಮಿಯೆಸ್ಟ್ ಎಗ್ ಬಟರ್ ಬನ್ ಅಂತ. ಮೊದಲಿಗೆ ನಿಮ್ಗೆ ಎಷ್ಟು ಬೇಕು ಮೊಟ್ಟೆ ಅಷ್ಟು ತೊಗೊಳ್ಳಿ, ಎಷ್ಟು ಬೇಕು ಬನ್ನು ಅಷ್ಟು ತೊಗೊಳ್ಳಿ. ಎಷ್ಟು ಜನ ಇದ್ದಾರೆ ಅದ್ರ ತಕ್ಕಂತೆ ಒಬ್ರೊಬ್ರಿಗೆ ಒಂದೊಂದು ಬನ್ನಲ್ಲಿ ಒಂದೊಂದು ಮೊಟ್ಟೆ ಸಾಕಾಗುತ್ತೆ. ಕೆಲವ್ರಿಗೆ 2 ಮೊಟ್ಟೆ ಬೇಕಾಗುತ್ತೆ, ಕೆಲವ್ರಿಗೆ 3 ಮೊಟ್ಟೆ ಬೇಕಾಗುತ್ತೆ. ಅದ್ರ ತಕ್ಕಂತೆ ಮೊಟ್ಟೆನ ಬೇಯಿಸ್ಕೊಳ್ಳಿ. ಮೊಟ್ಟೆನ ಬೇಯಿಸ್ಕೊಂಡು ಎಲ್ಲ ಅದನ್ನೆಲ್ಲ ಸುಲಿದಿಟ್ಕೊಳ್ಳಿ. ಈಗ ಮೊಟ್ಟೆ ಬೇಯಿಸೋದಕ್ಕೆ ಸಾಫ್ಟಾಗಿ ಬೇಯಿಸೋದಕ್ಕೆ, ಹಾರ್ಡಾಗಿ ಬೇಯಿಸೋದಕ್ಕೆ, ಮೀಡಿಯಮಾಗಿ ಬೇಯಿಸೋದಕ್ಕೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಂದ್ಕೊಳ್ತೀನಿ. ಏನಿಲ್ಲ, 10 ನಿಮಿಷ 15 ನಿಮಿಷ 20 ನಿಮಿಷ ಅಷ್ಟೇ. ಯೂಶ್ವಲಿ 15 ನಿಮಿಷದ್ದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಸ್ವಲ್ಪ ಎಮ್ಮಿಯಾಗಿ ಬರುತ್ತೆ. ಬನ್ ತೊಗೊಳ್ಳಿ. ಬನ್ನ ತೊಗೊಂಡು ಅದನ್ನು ಮಧ್ಯದಲ್ಲಿ ಹೀಗೆ ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡ್ಕೊಂಡಾದ್ಮೇಲೆ ಇನ್ನೇನಿಲ್ಲ ಸ್ನೇಹಿತರೆ, ತುಂಬ ಸಿಂಪಲ್ ಸ್ಟೆಪ್ಪು. ತವ ಇಟ್ಕೊಳ್ಳಿ, ಬಟ್ರ್ ತೊಗೊಳ್ಳಿ, ಹಾಕಿ ತೆಗೆದ್ಮೇಲೆ ಸರ್ರಂತ ಸುಡಿ, ಅದ್ರ ಮೇಲೆ ಬಟರ್ ಇಡಿ. ಬಟರ್ ಎಷ್ಟು ಹಾಕ್ತಿರೋ ಅಷ್ಟೇ ಟೇಸ್ಟ್ ಬರುತ್ತೆ. ನಾವು ಇಲ್ಲಿ ಸ್ವಲ್ಪ ಲಿಮಿಟೆಡಾಗಿ ಹಾಕ್ತಾಯಿದ್ದೀರಿ, ಯಾಕಂದರೆ ಬಟರ್ ಸ್ವಲ್ಪ ಖಾಲಿಯಾಗಿ ಹೋಗಿತ್ತು. ಆಮೇಲೆ ಇದು ಅನ್ಪ್ಲ್ಯಾನ್ಡ್ ಆಗಿ ಇತ್ತು, ಯಾಕಂದರೆ ನಾವು ಸೆಲೆಬ್ರೇಷನ್ ಮಾಡ್ತಾಯಿದ್ದೀರಿ ನಿಮ್ಮದೆಲ್ಲ SSLCಗೋಸ್ಕರ. ಹಾಗಾಗಿ ಸ್ವಲ್ಪನೇ ಬಟರ್ ಹಾಕಿ ಮಾಡ್ತಾಯಿದ್ದೀರಿ. ನೀವು ಸ್ವಲ್ಪ ಜಾಸ್ತಿನೇ ಬಟರ್ ಹಾಕ್ಕೊಳ್ಳಿ, ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿರ್ತದೆ. ಸೊ ಹಿಂಗೆ ಬಟ್ರನ್ನ ಸ್ವಲ್ಪ ಸುಟ್ಕೊಳ್ಳಿ, ಲೈಟಾಗಿ ಸುಟ್ಕೊಂಡು ಅದಾದಮೇಲೆ ಅದ್ರ ಮೇಲೆ ಬನ್ ಇಟ್ಬಿಡಿ. ಅದ್ರ ಮೇಲೆ ಬನ್ ಇಟ್ಟಾದ್ಮೇಲೆ ತಿರ್ಗಾ ನೀವು ಇನ್ನೊಂದು ಸಲ ಬಟ್ರ್ ಹಾಕಿದ್ಮೇಲೆ, ಅಂದರೆ ಕಟ್ ಮಾಡಿರೋದು ಬನ್ ಇಟ್ಟಾದ್ಮೇಲೆ ಇನ್ನೂ ಸ್ವಲ್ಪ ಬಟ್ರ್ ಹಾಕ್ಕೊಂಡು ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲನ ಬಟ್ರ್ ಜೊತೆ ಉಜ್ಜಿಬಿಡಿ. ಅಷ್ಟೇ ಸ್ನೇಹಿತರೆ, ಆಗೋಯ್ತು. ಆ ಉಜ್ಜಿದ್ದನ್ನು ತೆಗೆದು ಇಟ್ಕೊಳ್ಳಿ ಒಂದು ಪ್ಲೇಟಲ್ಲಿ. ತೆಗೆದು ಇಟ್ಕೊಂಡು ಆದಮೇಲೆ ಮೊಟ್ಟೆನ ಕುಯ್ಕೊಳ್ಳಿ. ಅಷ್ಟೇ. ಮೊಟ್ಟೆನ ಹೇಗೆ ಕುಯ್ಕೊಳ್ತೀರಾ ಅದು ನಿಮಗೆ ಇಷ್ಟ. ಅಡ್ಡಡ್ಡನೂ ಕುಯ್ಕೋಬೋದು, ಉದ್ದುದ್ದನೂ ಕುಯ್ಕೋಬೋದು, ಇಲ್ಲ ಹಾಗೆ 2 ಅರ್ಧ ಮಾಡಿ, ಇಲ್ಲ 4 ಅರ್ಧ ಮಾಡಿನೂ ಇಟ್ಬಿಡ್ಬೋದು. ಅದ್ರ ಜೊತೆ ಸ್ವಲ್ಪ ಪೆಪ್ಪರು, ಸ್ವಲ್ಪ ಸಾಲ್ಟು, ಸ್ವಲ್ಪ ಏನಂತಾರೆ ಮೆಣಸಿನ ಪುಡಿ, ಇಷ್ಟು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ತಿಂದರೆ ನೋಡಿ ಏನು ಮಸ್ತಾಗಿರುತ್ತೆ ಅಂತ. ಹೌದು ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಕ್ವಿಕ್ಕಾಗಿ ಯಮ್ಮಿಯಾಗಿ ಆಗ್ಬೋದು. ಒಂದು ಸೀಕ್ರೆಟ್ ಏನಂದರೆ, ನೀವು ಈ ಥರ ಎಲ್ಲ ಉಪ್ಪು, ಪೆಪ್ಪರು, ಮೆಣಸಿನ ಪುಡಿ ಎಲ್ಲ ಹಾಕಬೇಕಾದ್ರೆ ಸ್ವಲ್ಪ ಮಂತ್ರ ಹೇಳಬೇಕಾಗುತ್ತೆ, ಆವಾಗ ಅದು ಯಮ್ಮಿ ಬರ್ತದೆ. ಏನಪ್ಪ ಇದು ಮಂತ್ರ ಅಂದರೆ, ಅದು ಆಲ್ರೆಡಿ ಹೇಳ್ತಾ ಇದ್ದಾರೆ, ಓಂ ಜುಮ್ ಜುಮ್ ಜಾಮ್ ಜುಮ್ ಜುಮ್ ಅಂತ. ಅಷ್ಟೇ. ಇದನ್ನು ಹಾಕಿ ಆಮೇಲೆ ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಲೈಕ್ ಮಾಡ್ತೀರಾ, ಹೆಲ್ದಿ ಕೂಡ. ಪದೇ ಪದೇ ಕೇಳ್ತೀರಾ ಈ ಥರ ಸಿಂಪಲ್ಲಾಗಿರೋ ಬ್ರೇಕ್ಫಾಸ್ಟ್ ಹೇಳ್ಕೊಡು VJPJ DJ ಅಂತ. ನಾನು ಅವಾಗ ಹೇಳ್ತೀನಿ, ಡೆಫಿನೆಟ್ಲಿ ನಿಮಗೋಸ್ಕರನೇ ಮಾಡಿಕೊಡ್ತೀನಿ ಈ ಫುಡ್ಸ್ ಮೆಮೊರಿ ಚಾನಲಲ್ಲಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹೌದು, ಆವಾಗಿಂದ 2 ಸಲ SSLC ಅಂತ ಹೇಳ್ದೆಲ್ಲಪ್ಪ, ಏನದು SSLC ಅಂತ ನಿಮಗೆ ಯೋಚನೆ ಆಗ್ತಾಯಿದೆಯಾ? ಹೌದು, ನಾನು SSLCನೇ ಹೇಳಿದೆ, ಬಟ್ ಅದರಲ್ಲಿ ಯೋಚನೆ ಮಾಡೋವಂಥದ್ದು ಏನೂ ಇಲ್ಲ ಸ್ನೇಹಿತರೆ. ತುಂಬಾ ಸಿಂಪಲ್ಲು. SSLC ಅಂದರೆ SSLC. ಬೇಸಿಕಲಿ SSLC ಅಂದರೆ ಏನಂದರೆ ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಯಾ.